ಇದೀಗ ನನ್ನ ಒಂದು ಫಸ್ಟ್ ಪ್ರಶ್ನೆ ನಾನು ದರ್ಶನ್ ಅವರು ಕೇಳಿಬಿಟ್ಟು ದರ್ಶನ್ ಅವರೇ, ಈಗ ಈ ಥರದೊಂದು ಇವರೇ ಸರ್ಕಾರನೇ ಪ್ರಸ್ತಾವನೆ ಮಾಡಿಬಿಟ್ಟಿದ್ದಾರೆ, ಇವರೇ ಕೇಳಿಬಿಟ್ಟಿದ್ದಾರೆ, ಈ ಥರ ನಮಗೆ ಫಿನಾನ್ಷಿಯಲ್ ಬರ್ಡನ್ ಆಗಿಬಿಡುತ್ತೆ, ಹಾಗಾಗಿ ನಮ್ಗೆ ಆ ದುಡ್ಡು ಕೊಡೋಕ್ಕಾಗಲ್ಲ, ನೀವೇ ಟಿಕೆಟ್ ದರವನ್ನು ಜಾಸ್ತಿ ಮಾಡ್ಕೊಂಬಿಡಿ ಅಂತ ಹೇಳಿ ಪತ್ರ ಬರೆದು ಬಿಟ್ಟಿದ್ದಾರೆ ಅಂತ ಉತ್ಕರ್ಷ್ ಮಾತಾಡಿದ್ರು. ಈ ಪತ್ರದ ಕಥೆ ಏನು ಸರ್? ಪತ್ರ ಬೇಕಲ್ಲ ಸರ್. ಈಗ ನಾನು ಆರೋಪ ಮಾಡೋಣ, ಐ ರೆಸ್ಪೆಕ್ಟ್ ಹಿಮ್, ಈಸ್ ಮೈ ಗುಡ್ ಫ್ರೆಂಡ್, ಮೇ ಬಿ ಎ ಬಿಜೆಪಿ, ಬಟ್ ಒಂದು ಸರ್ಕಾರ ಅಂದ ಮೇಲೆ ಒಂದು ಪ್ರಪೋಸಲ್ ಕೊಡ್ಬೇಕಾದ್ರೆ ಅದಕ್ಕೊಂದು ಲೆಟರ್ ಹೆಡ್ ಇರುತ್ತಲ್ವ ಸರ್, ಅಥವಾ ಸೆಕ್ರೆಟರಿ ಅವ್ರ ಸಿಗ್ನೇಚರ್ ಇರುತ್ತಲ್ವ ಸರ್, ಅಥವಾ ಮಾನ್ಯ ಸಿದ್ದರಾಮಯ್ಯನವರಾದ್ರೆ ಅವ್ರ ಲೆಟರ್ ಹೆಡ್ ಯಾವ್ದೋ ಇಲ್ಲಿ ಇತ್ತು ಹುಡುಕ್ತಾ ಇದ್ದೆ, ಒಂದು ಲೆಟರ್ ಹೆಡ್ ಅಲ್ಲಿ ಸಿದ್ದರಾಮಯ್ಯ ಅವ್ರ ಹೆಸರು ಇರುತ್ತಲ್ವ ಸರ್, ಅಥವಾ ಡಿ ಕೆ ಶಿವಕುಮಾರ್ ಅವರಲ್ಲಿ ತೇಜಸ್ವಿ ಸೂರ್ಯ ಹೇಳೋದು ಅವರೊಂದು ಚಾಪ್ಟರ್ 4 ಅಂತ ಬರ್ತಿದ್ದಾರೆ, FFC ರಿಪೋರ್ಟ್ ಅನ್ನು ಕೋಟ್ ಮಾಡಿದ್ದಾರೆ, ಅವರು ಪೇಜ್ ನಂಬರ್ 27 ಅಂತ ಹೇಳಿದ್ದಾರೆ. ಅವರು ಹೇಳ್ತಿರೋದು ಏನಿದೆ ಇದರಲ್ಲಿ, ಡ್ಯೂರಿಂಗ್ ದ ಡಿಸ್ಕಷನ್ ಸಜೆಷನ್ಸ್ ವರ್ ಮೇಡ್ ಬೈ ದಿ GOK ಗೌರ್ಮೆಂಟ್ ಆಫ್ ಕರ್ನಾಟಕ ಅಫಿಷಿಯಲ್ಸ್, ಅರ್ಬನ್ ಡೆವಲಪ್ಮೆಂಟ್ ಅಂಡ್ ಫಿನಾನ್ಸ್ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳಿ ಬ್ರಾಕೆಟ್ ಅಲ್ಲಿ ಇದೆ, ದಟ್ ಅ ಫೇರ್ ರಿವಿಷನ್ ಈಸ್ ಇಂಪ್ಯಾರಿಟಿವ್ ಇನ್ ಆರ್ಡರ್ ಟು ರೆಡ್ಯೂಸ್ ದಿ ಫಿನಾನ್ಷಿಯಲ್ ಬರ್ಡನ್ ಆನ್ ದಿ ಸ್ಟೇಟ್ ಗವರ್ನಮೆಂಟ್. ಫರ್ದರ್ ದಿ ಅಫಿಷಿಯಲ್ಸ್ ವರ್ ಆಫ್ ದಿ ವ್ಯೂ ದಟ್ fare should be revised annually by applying an annual automatic fare revision formula. In fact, the Urban Development Department of State Government has been sending regular communications in this regard to BMRCL for expediting the constitution of the fare fixation committee. ಇವರಿಂಗ್ ಬರೆದು ಬಿಟ್ಟಿದ್ದಾರೆ, ನಮಗಿದು ಬರ್ಡನ್ ಆಗ್ತಾ ಇದೆ, ನೀವು ಜಾಸ್ತಿ ಮಾಡ್ಕೊಳ್ಳಿ ಅಂತ ಇದರ ತಾತ್ಪರ್ಯ. ಸರ್ ಈಗ ಉದಾಹರಣೆ ಇಲ್ಲೇ ಒಂದು ತೇಜಸ್ವಿ ಸೂರ್ಯ ಸರ್ ಈಗ ಬಿಡುಗಡೆ ಮಾಡಿರೋ ಪತ್ರಿಕಾ ಹೇಳಿಕೆ ಇದು ಸರ್. ಈಗ ಇದೊಂದು ಲೆಟರ್ ಹೆಡ್ ಸರ್, ಸಿದ್ದರಾಮಯ್ಯನವರ ಲೆಟರ್ ಹೆಡ್ ಸರ್, ಒರಿಜಿನಲ್ ಲೆಟರ್ ಹೆಡ್ ಐ ಆಮ್ ಸೇಯಿಂಗ್. ಇದು ನೆರೆಗ ಸಂದರ್ಭದಲ್ಲಿ ಅವ್ರು ಬರ್ದಿರೋದು. ಇದು ರಾಜ್ಯ ಸರ್ಕಾರದ ಸಿಂಬಲ್ಲು ಇದೆ, ಮುಖ್ಯಮಂತ್ರಿಯವರ ಸಿಗ್ನೇಚರು ಇದೆ. ತೇಜಸ್ವಿ ಸೂರ್ಯ FFC ರಿಪೋರ್ಟ್ ಪೇಜ್ ನಂಬರ್ 27 ಚಾಪ್ಟರ್ 4 ಇದು ನೀವು ನಂಬಲ್ಲ. ಈಗ ಸರ್ ದಾಖಲಾತಿ ಆತನ ಟೈಪಿಂಗು ಅದನ್ನ ಕಟ್ ಅಂಡ್ ಪೇಸ್ಟ್ ತಗೊಂಡು ಅವರು ಪೇಪರ್ ಗಳಿಗೆ ಬಿಡುಗಡೆ ಮಾಡೋದಕ್ಕಿಂತ ಲೆಟ್ ಹಿಮ್ ಶೋ ಲೈಕ್ ದಿಸ್ ಒಂದು ಸರ್ಕಾರಿ ರೆಫರ್ ಮಾಡಿದ್ದಕ್ಕೆ FFC ಈ ತರ ಹೇಳಿದೆ ನೋಡಿ. ಸರ್ ಇವತ್ತು RTI ನ ತಂದಿರೋದು ಕಾಂಗ್ರೆಸ್ ಪಕ್ಷ ಅಲ್ವಾ ಸರ್? RTI ಯಾರು ಹಾಕಿದ್ರು, ತೇಜಸ್ವಿ ಸೂರ್ಯ ಅಂತಲ್ಲ, ಒಬ್ಬ ಕಾಮನ್ ಮ್ಯಾನ್ ಏನೇ ಹಾಕಿದ್ರು ದಾಖಲೆ ಸಿಗುತ್ತಲ್ವಾ ಸರ್? ದಾಖಲೆ ತಂದಿಡ್ಲಿ. ಈ ರೀತಿ ಸುಳ್ಳು ಆರೋಪ ಮಾಡುವಂತದ್ದು ಸರಿಯಲ್ಲ. ಮತ್ತೆ ಸರ್ ಈಗ ರಾಜ್ಯ ಸರ್ಕಾರಕ್ಕೆ ಏನಾದ್ರೂ ಮೆಟ್ರೋ ಆದಾಯ ಇದ್ದು ಏನಾದ್ರೂ ಅದರಿಂದ ಲಾಭಾಂಶ ಅಲ್ಲ, ಇದು ಅಲ್ಲಿ ಏನ್ ಹೇಳ್ತೀರಿ ಗೊತ್ತಾ, ನನಗೆ ಫಿನಾನ್ಷಿಯಲ್ ಬರ್ಡನ್ ಆಗ್ತಾ ಇದೆ, ಇದು ಹೆಚ್ಚಿನ ಹೊರೆ ಆಗ್ತಾ ಇದೆ ನನಗಿದು, ಅದಕ್ಕೆ ನೀವೇ ಇದನ್ನ ಜಾಸ್ತಿ FFC ಕಮಿಟಿ ನೀವೇ ಜಾಸ್ತಿ ಮಾಡ್ಕೊಂಡ್ಬಿಡಿ ಅಂತ ಸ್ಟೇಟ್ ಗೌರ್ಮೆಂಟ್ ಬರ್ದಿದೆ. GOK ಅಫಿಷಿಯಲ್ಸ್ ಸರ್, ನಾನು ಈಗ ಮೊದಲೇ ಹೇಳಿದೆ, ತೇಜಸ್ವಿ ಸೂರ್ಯ ಅವರು ಬುದ್ಧಿವಂತರಾಗಿದ್ರೆ ನಾವು ಹೇಳ್ಬೋದು, ಬುದ್ಧಿವಂತರಲ್ಲಿ ಅತಿ ಬುದ್ಧಿವಂತರಾಗಿರ್ತಾರಲ್ಲ, ಅವ್ರಿಗೆ ನಾನು ಸಿಂಪಲ್ ಆಗಿ ಹೇಳೋದು, ಅಣ್ಣ ಈ ರೀತಿ ಲೆಟರ್ಗಳನ್ನ ತಾಬಂದು ಲೆಟರ್ ಇಲ್ದೇನೆ ಐಡೆಂಟಿಟಿ ಅಡ್ರೆಸ್ ಇಲ್ಲದಂತಹ ಒಂದು ಕಾಲ್ಪನಿಕ ಕಥೆಯನ್ನ ತಂದು ಮಾಧ್ಯಮದವರ ದಿಕ್ಕು ನೀವು ಒಂದ್ಸರಿ ಇಮಿಡಿಯೇಟ್ಲಿ ರಮಾಕಾಂತ್ ಅವ್ರು ಏನ್ ಅನ್ಕೊಂಡ್ರಿ, ಓ ಮೇ ಬಿ ಬರ್ದಿರ್ಬೋದೇನೋ ಅನ್ಕೊಂಡಿದ್ದೀರಾ ಇಲ್ವಾ ಸರ್? ಈಗ ನಮಗೆ ನೀವು ಪ್ರಶ್ನೆ ಮಾಡ್ಬೇಕು. ನಾನು ಸಾಮಾನ್ಯ ಅನ್ಕೊಳ್ಳೋದು ಚೆಕ್ ಮಾಡ್ಬಿಡ್ತೀನಿ, ನಾನು ಹೇಳ್ತಾರೆ ಸಾಮಾನ್ಯ ಅನ್ಕೊಳ್ಳೋಣ ಸಿಗ್ತಾ ಸರ್, ಸಿಗ್ತಾ ಸರ್, ವಿಲ್ ಸ್ಪೀಕ್. ಅದಕ್ಕೆ ನಾನು ಹೇಳಿದೆ, ನಾನು ಡಿಬೇಟ್ ಆರಂಭದಲ್ಲೇ ನಿಮ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಸರ್ಚ್ ಮಾಡಿ ಸಿಕ್ಕಿದಾಗ ದಯವಿಟ್ಟು ನಾನು ಕಚೇರಿಗೆ ನೀವು ಫೋನ್ ಮಾಡಬಹುದು ಅಂತ ನಾನು ಕೇಳಿದೆ. ಒಬ್ಬ ರಾಜ್ಯದಲ್ಲಿ ಗೌರವಪೂರ್ವಕವಾದಂತ ಏನು ಆಂಕರ್ ಗಳಲ್ಲಿ ನಿಮ್ಮನ್ನ ಒಂದು ಮೇಲ್ಪಂಕ್ತಿಯಲ್ಲಿ ನೋಡ್ತಾರೆ, ಯಾಕೆಂದ್ರೆ ನೀವು ರಾಜ್ಯ ಸರ್ಕಾರನು ನೋಡಲ್ಲ ಸರ್, ತಪ್ಪಿದ್ದಾಗ ನಿಷ್ಠೂರವಾಗಿ ಮಾತಾಡಿದ್ದೀರಾ. ಕೇಂದ್ರ ಸರ್ಕಾರದ ಅನೇಕ ವಿಚಾರಗಳಲ್ಲಿ ಒಂದು ಧ್ವನಿ, ಕರ್ನಾಟಕದ ಧ್ವನಿ ಅಂದ್ರೆ ಅದು ರಮಾಕಾಂತ್ ಆಗಿ ನಿಂತಿದ್ದಾರೆ, ಅದು 100ಕ್ಕೆ 100 ಸತ್ಯ. ಆ ವಿಚಾರವನ್ನು ನೀವು ಸುಲಭಕ್ಕೆ ಯಾವುದನ್ನು ಅಲ್ಲಗಳೆಯೋದಕ್ಕೆ ಹೋಗುದಿಲ್ಲ. ಆದ್ರೆ ಈ ಒಂದು ವಿಚಾರದಲ್ಲಿ ಸರ್ ತೇಜಸ್ವಿ ಸೂರ್ಯ ಅವರ ಆರೋಪ ಮಾಡ್ತಾ ಇದ್ದಾರಲ್ಲ, ಇದು ತನ್ನ ಕೈಲಿ ಏನು ಕೈಲಾಗದವರು ನೆಲಡಂಕು ಅಂದ್ರಂತಲ್ಲ, ಕುಣಿಯಕ್ಕಾದವರು ನೆಲಡಂಕು ಅಂದ್ರಂತಲ್ಲ, ಕೇಂದ್ರದಿಂದ ಯಾವುದೇ ಯೋಜನೆ ಇನ್ಕ್ಲೂಡಿಂಗ್ ಮೆಟ್ರೋಕ್ಕೆ ಹಣ ಪ್ರಶ್ನೆ ಮಾಡುವಂತ ಆ ಒಂದು ಗತ್ತು ಗೈರತ್ತು ಇಲ್ಲ. ಇವರೆಲ್ಲ ಸ್ವಂತ ಮುಖ ವರ್ಚಸ್ಸು ಪಕ್ಷದಿಂದ ಗೆದ್ದವರಲ್ಲ ಸರ್. ಕೇಂದ್ರದ ಮುಂದೆ ನಡುಬಗ್ಸಿ ಕೇಳೋದಕ್ಕೆ ನರೇಂದ್ರ ಮೋದಿ ಅವರ ಮುಖ ತೋರಿಸಿದ್ರು ಗೆದ್ರು, ನರೇಂದ್ರ ಮೋದಿ ಅವರ ಮುಖ ತೋರಿಸಿದ್ರು ಗೆದ್ರು. ಕೇಂದ್ರದಿಂದ ಒಂದೇ ಒಂದು ದಿನ ಇವರು ಫಿನಾನ್ಸ್ ಮಿನಿಸ್ಟರ್ ಜೊತೆ ಕೂತಿದ್ ನಾವು ನೋಡ್ಲಿಲ್ಲ. ಅಥವಾ ಇಲ್ಲಿ ಕರ್ನಾಟಕದಿಂದ ಉಕ್ಕಿನ ಸಚಿವರು ಒಬ್ರು ಹೋಗಿದ್ದಾರೆ, ಒಂದು ಉದ್ಯೋಗ ಇಲ್ಲ, ಒಂದು ಕೈಗಾರಿಕೆಗಳಿಲ್ಲ, ಅಥವಾ ನೆಲಗುತ್ತಿಗೆ ಬಿದ್ದಿರ್ತಕ್ಕಂಥ ಪ್ರಾಜೆಕ್ಟ್ ಗಳಿಗೆ ಹಣ ಇಲ್ಲ. ಸರ್ ಈಗ 200 ಕೋಟಿ ಅಂದ್ರಲ್ಲ ಸರ್, 200 ಕೋಟಿ ಅರ್ಧ ಕಿಲೋಮೀಟರ್ ಮೆಟ್ರೋ ಪ್ರಾಜೆಕ್ಟ್ ಆಗಲ್ಲ ಸರ್. ಮೆಟ್ರೋ ರೆಡಿ ಆಗೋದು ಒಂದು ಮೊದಲದು ಜಮೀನು ಸರ್, ಎರಡನೇದು ಮೆಟ್ರೋ ಕಾಮಗಾರಿ ಆಗ್ಬೇಕಾದ್ರೆ ಸಿಮೆಂಟಿನ ದರ ಡಬಲ್ ಆಗಿದೆ, ಮೆಟ್ರೋ ಕಾಮಗಾರಿ ಆಗ್ಬೇಕಾದ್ರೆ ಸ್ಟೀಲಿನ ದರ ಡಬಲ್ ಆಗೋಗಿದೆ, ಮೆಟ್ರೋ ಬೋಗಿಗಳಾಗಬೇಕಾದ್ರೆ ಸ್ಟೀಲ್ ನ ಬಳಸಬೇಕಲ್ಲ ಸರ್. ಇಲ್ಲಿ 3 ದಿನನೇ ಎಲ್ಲದನ್ನೂ ಕೇಂದ್ರ ಸರ್ಕಾರ 1 to 3 ಮಾಡಿ ಆದಾಯ ಡಬಲ್ ಮಾಡ್ತೀವಿ ಅಂದವರು ವೆಸ್ಟ್ ಬೆಂಗಾಲ್ ಕಟ್ಟರು ಡಬಲ್ ಆಗುತ್ತಲ್ರಿ.
ಏನೋ ನೀವು ಬರೀ ಬೆಂಗಳೂರಲ್ಲಿ ಮಾತ್ರ ಕಬ್ಬಣ ಜಾಸ್ತಿ ಆಯ್ತು ಅಂತ ಮಾತಾಡ್ಬಿಡ್ತೀರಿ. ಅಲ್ಲ, ಇವತ್ತು ಈ ಸರ್ಕಾರ ಬಂದ್ಮೇಲೆ ಚೆನ್ನೈಲಿ ಮಾಡಿದ್ರು ಅಷ್ಟೇ ತಾನೆ. ಕಬ್ಬಣ ಚೆನ್ನೈಗೊಂದು ಏನೋ ಅಲ್ಪ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಸರ್, ಈಗ ನಾನು ಡೆಲ್ಲಿ ಮೆಟ್ರೋದಲ್ಲಿ ಓಡಾಡಿದ್ದೀನಿ. Okay. ಡೆಲ್ಲಿ ಎಂಟೈರ್ ಮೆಟ್ರೋ ಕಂಪ್ಲೀಟ್ ಆಗಿದೆ. Okay. ಯಾವಾಗ ಅದು 2014 ಬಿಫೋರ್ ಎಂಟೈರ್ ಮೆಟ್ರೋ. ಇಲ್ಲಿ ಈಗ ಕಾಮಗಾರಿ ನಡೀತಾ ಇದೆ ಸರ್. ಲೆಟ್ ಅಸ್ ಸ್ಪೀಕ್ ಟುಡೇ. Okay. ಇವತ್ತಿನ ರೇಟ್ ಏನಾಗಿದೆ? ಉತ್ಕರ್ಷ್ ಇದ್ಯಾಕೆ ಈಗ ನಾನು ಹೇಳ್ತೀನಿ ಗೊತ್ತಾ, ಈಗ ಒಂದು ಲೆಟರ್ ಸಂಖ್ಯೆ ಯೂಶುವಲ್ ಆಗಿ ಏನಾಗುತ್ತೆ, ಸರ್ಕಾರಿ ಆದೇಶಗಳು ಬಂದಾಗ ಸರ್ಕಾರಿ ಆದೇಶ ಸಂಖ್ಯೆ, ಸರ್ಕಾರಿ ಆದೇಶ ಪತ್ರ ಈ ಥರದೊಂದು ಹಾಕ್ಬಿಟ್ಟು ಒಂದು ಕಾಲಮ್ ಹಾಕಿ ಅದಕ್ಕೊಂದು ನಂಬರ್ ಫಿಕ್ಸ್ ಮಾಡಿ ಡೇಟ್ ಹಾಕ್ಬಿಟ್ಟು ಹಾಕ್ತಾರೆ. ನಾವೀ ತೇಜಸ್ವಿ ಸೂರ್ಯ ಇಲ್ಲಿ ಏನು ಹೇಳಿದ್ದಾರೋ ಇದಕ್ಕೆ ಇನ್ನೇನು ಕೇಳ್ತಾ ಇಲ್ಲ ನಾವು. ಒಂದು ಲೆಟರ್ ಇದಕ್ಕೆ ಅಟ್ಯಾಚ್ ಮಾಡಿಬಿಟ್ಟಿದ್ದಿದ್ರೆ ಇವರು ಬರ್ದಿರೋದು ಹಿಂಗೆ ಅಂತ ನಾನೇ ಓದ್ತಿದ್ದೆ ಅದನ್ನ ಅಂತ ಉತ್ಕರ್ಷ್. ಯಾಕೆ ಆ ಲೆಟರ್ ಇರಬೇಕಾಗಿತ್ತಲ್ಲ? ನಾನು ಅವಾಗಲೇ ಹೇಳಿದಂತ ಡಾಕ್ಯುಮೆಂಟ್ಸ್ ಕೂಡ ಎಲ್ಲ ಮಿನಿಸ್ಟ್ರಿ ಆಫ್ ಪಬ್ಲಿಕ್ ಗ್ರೀವೆನ್ಸಸ್ ಎಲ್ಲ ಆ ಡೇಟಾವನ್ನೇ ತೆಗೆದಿರ್ತಕ್ಕಂಥದ್ದು. ಡೆಫಿನೆಟ್ಲಿ ಈಗ ಡೆಕ್ಕನ್ ಹೆರಾಲ್ಡ್ ಅಲ್ಲಿ BMRC ಅವರು ಕೊಟ್ಟಿರ್ತಕ್ಕಂಥ ಒಂದು ರಿಪೋರ್ಟ್ ಅನ್ನ ಡೆಕ್ಕನ್ ಹೆರಾಲ್ಡ್ ಹಾಕಿದೆ. ಅವ್ರು ಹೇಳ್ತಾರೆ, ಇನ್ ಇಟ್ ಸಬ್ಮಿಷನ್ to the fair fixation committee seeking a fair hike, the BMRCL pointed out that the state may not continue to provide it with the shadow caste support given its present financial position ಅಂತ BMRCL ನ ಒಬ್ಬ ಅಫಿಷಿಯಲ್ ಹೇಳಿರ್ತಕ್ಕಂಥದ್ದು ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಬಂದಿದೆ. ಅಂದ್ರೆ ಏನು, ಬಹಳ ಸ್ಪಷ್ಟವಾಗಿ ಇದರಲ್ಲಿ ಸರ್ಕಾರದ ಪಾತ್ರ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ BMRCL ಮಾಡ್ತೀನಿ. BMRC